ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಎಷ್ಟಪ್ಪ ಅಂದರೆ 9:30 ಗಂಟೆಗೆ, 9:30 ಅಂತಲೇ 9:45 ಐದು ಟೈಮ್ಸು. ಮೊದಲನೇ ಬಿದ್ದಿರೋದು ಎಲ್ಲಿ ಜಕೂರ್ ಕಡೆ. ಕಸ್ಟಮರು ಎಲ್ಲವರಪ್ಪ ಕಾಲ್ ಮಾಡ್ಬೇಕನ್ಸುತ್ತೆ. ಪಿಕಪ್ ಹತ್ರ ಬಂದಿದ್ದೀನಿ. ಅದೇ ಕಸ್ಟಮರ್ ಯಾರು ಅಂತಲೇ ಗೊತ್ತಿಲ್ವಲ್ಲ. ಮೆಳ್ಳಾಗಿದ್ರೆ ನಿಂತ್ಬಿಡೋಣ, ಫಸ್ಟು ಕಾಲ್ ಮಾಡಿಬಿಡೋಣ ಇರಿ ಕಸ್ಟಮರ್ಗೆ. ಕಸ್ಟಮರ್ ಕಾಲ್ ಕಸ್ಟಮರ್ ಕಾಲ್. ಬೆನ್ನ ಸರಿಯಾಗಿ ನಿಂತಿದೆ. ಕರೆಕ್ಟಾಗಿ ಲೊಕೇಶನ್ ತಂದಿದ್ದೀನಿ. ಕಾಲ್ ಅಂತೂ ಮಾಡಿದ್ದೀನಿ, ನೋಡೋಣ ಎಲ್ಲವರು ಯಾರು ಗೊತ್ತಾ. ಚೆಕ್ ಕಸ್ಟಮರ್ ಹೆಸರು ತಿರುಗಿ ಸಿಗ್ತೀನಿ ಮೇಡಮ್. OTP ಹೇಳಿ. 04 ಇಲ್ಲಿಂದ ಎಷ್ಟು ಲಿಮಿಟ್ ಆಗುತ್ತೆ ನೋಡೋಣ. ಹಾಂ ಕೂತ್ಕೊಳ್ಳಿ. ಜಕ್ಕೂರು ಒಳಗಡೆ ರೋಡ್ಗೆ ಇಲ್ಲಿ. ಓಕೆ ಓಡಿಸಲ ಇನ್ನೂ ಕೂತ್ಕೊಳ್ಳಿ. ಓಡಿಸಲ ಮೇಡಮ್. ಬನ್ನಿಗೆ ಇಲ್ಲಿಂದ 8.8 ಕಿಲೋಮೀಟ್ರ್ ಐತೆ. ಬೇಗ ಹೋಗೋಣ ಒಳಗಡೆಯಿಂದ, ಕೆರೆ ಪಕ್ಕದ ರೋಡಿಂದ ಬೇಗನೆ. ಇಲ್ಲಿಂದ ಲೊಕೇಶನ್ ಹತ್ರ ಗೊತ್ತು, ಲೊಕೇಶನ್ ಹಾಕೊಳ್ಳೋದೇ ಬೇಕಾಗಿಲ್ಲ. ಬ್ಯಾಕ್ ಬಂದುಬಿಡ್ತೀನಿ, ಲೊಕೇಶನ್ ಗೊತ್ತಲ್ವಾ ಅದಕ್ಕೆ. ಇವಾಗ ಡ್ರಾಪ್ ಹತ್ರ ಬಂದಿದ್ದೀನಿ ಮೇಡಮ್. ಇಲ್ಲೇ ಅಲ್ವಾ ಮುಂದೆ ಕಾರ್ ಹತ್ರನ? ಬನ್ನಿ ಎಷ್ಟು ಕರೆಕ್ಟಾಗಿ 15-20 ನಿಮಿಷ ಡ್ರಾಪ್ ಅಂತ ಕೊಟ್ಟಿದ್ರು ನೋಡೋಣ. ಮೇಡಮ್ 99.2. ಫೋನ್ಪೇನಾ ಕ್ಯಾಶಾ? ಕ್ಯಾಶಾ. ಥ್ಯಾಂಕ್ ಯು. ಬನ್ನಿ ಇವತ್ತಿಂದ ಇನ್ಕಮ್ ಫಸ್ಟು 100 ರೂಪೀಸ್. 4.2 ಪಿಕಪ್ಪು. ಏನು ಈ ಥರ ಪಿಕಪ್ ಲಾಂಗ್ ಹಿಡಿತಾವನೆ. 4.2 ಆಯಿತು. ಇದು ಆ್ಯಪ್ ಒಂದು ಓಪನ್ ಮಾಡ್ಕೊಂಡ್ಬಿಡೋಣ. ನನಗೆ ಒಂದು ಆ್ಯಪ್ ಓಪನ್ ಆಯಿತು. ಇವಾಗ ಮತ್ತೆ ಇಲ್ಲಿಂದ ನೋಡೋಣ ಎಲ್ಲಿ ಕೊಡ್ತಾನಂತ. 100 ರೂಪೀಸ್ ಆಯಿತು. 87 ಅಂತ ತೋರಿಸಿದ್ದ. ಒಳಗಡೆಯಿಂದ ಬಂದೆ. ಟೋಟಲ್ 107. ಏನು ಗೈದು ಈ ಥರ ಪಿಕಪ್ ಹಿಡಿತಾನೆ. 4 ಕಿಲೋಮೀಟ್ರು ಪಿಕಪ್. 1 ಕಿಲೋಮೀಟ್ರ್ ಇದ್ರೇ ಪರವಾಗಿಲ್ಲ, ಬೇಗ ಹೋಗ್ಬೋದು. 1-3 ನಿಮಿಷದಲ್ಲಿ ಅವ್ರೇನು ಮಾಡೋದು ನೋಡೋಣ. ನೀರಿಗೆ ಸಿಗ್ತೀನಿ ಮತ್ತೆ ಆಮೇಲೆ. ಗ್ಯಾಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಹೆಲ್ಮೆಟ್ ಕೊಡಿ ಸರ್. 125 ರೂಪಾಯಿ ಆಯ್ತದೆ. ಮಲ್ಲೇಶ್ವರಂ ಏನಿದೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿದ್ದೆ ಮುಂಚೆ. ಇವಾಗ ಮತ್ತೆ ಹೊಡ್ಕೊಂಡಿಟ್ಕೊಂಡೆ ಇರಲಿ ಅಂತ. $125. ಯಾವುದೋ ಸಾಕರ್ ನಗರ ಮಲ್ಲೇಶ್ವರಂ ಆಗಿದೆ. ಓಕೆ ಸರ್. ಇರಿ ಗೈಸ್ ನೋಡೋಣ. ಬನ್ನಿ ಗೈಸ್ ಮತ್ತೆ ಸಿಗ್ತೀನಿ ಯಾವ್ದಾರು ಬಿದ್ದರೆ. ಗೈಸ್ 3ನೇ ಪಿಕಪ್ ಹತ್ರ ಬಂದಿದ್ದೀನಿ. ಇಲ್ಲಿ BL ರೋಡಲ್ಲಿ ICICI ಬ್ಯಾಂಕ್ ಇದೆಯಲ್ಲ, ಮೆಸೇಜ್ ಆಗ್ತಾಯಿದ್ದಾರೆ ಕಸ್ಟಮರ್. ICICI ಬ್ಯಾಂಕ್ ಅಂತ. ಓಕೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲವರೇ ICICI ಬ್ಯಾಂಕು ರೈಟ್ ಸೈಡಲ್ಲಿದೆ. ಲೊಕೇಶನ್ ಕಸ್ಟಮರ್ ಇರೋದು ಈ ಕಡೆ ಇದ್ದಾರೆ. ನೋಡೋಣ ಎಲ್ಲಿ ನಿಂತ್ಕೊಂಡವ್ರು ಅಂತ ಗೊತ್ತಿಲ್ಲ. ಕಾಲ್ ಮಾಡೋಣ. ಎಲ್ಲವರೇ ಕಸ್ಟಮರು. ಒಂಚೂರು ಮುಂದೆ ಹೋಗೋಣ. ಎಲ್ಲಿ ನಿಂತ್ಕೊಂಡವ್ರೆ ಯಾರು ಗೊತ್ತು ಕಸ್ಟಮರು. ಕಾಲ್ ಕಸ್ಟಮರ್ ಎಲ್ಲವರಪ್ಪ. ನಿಮ್ದಾ? ಅವ್ರದ್ದೇ ಅನ್ಕೋತೀನಿ, ಗೊತ್ತಿಲ್ಲ ಯಾರಂತ. ಈ ಸೈಡ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ನಾನು ಈ ಸೈಡ್ಗೆ. ನಿಮ್ದೇನಾ ಸರ್? OTP 2846. ಓಕೆ ಬನ್ನಿ ಗೈಸ್. ಇಲ್ಲಿಂದ ಅಪಾರ್ಟ್ಮೆಂಟ್ ಅಲ್ವಾ ಸರ್? ಹಾಂ ಗೊತ್ತು. ಬನ್ನಿ ಗೈಸ್. ಹಾಂ ಓಡಿಸಲಾ ಸರ್? ಬನ್ನಿ
ಹಾಂ ಓಕೆ ಓಕೆ ಬನ್ನಿ ಗೈಸ್. ಆ ಅಪಾರ್ಟ್ಮೆಂಟಿಗೆ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಅಲ್ಲಿ ಅಕ್ಕನೇ ಎಲ್ಲ ಅಲ್ಲಿ ಒಳಗಡೆ ಹೋಗಿದ್ದಷ್ಟು ಬೆಜ್ಜಾನ ಸಲ ಹೋಗ್ಬಿಟ್ಟಿದ್ವಿ. ಪ್ರತಿ ಒಂದು ಅಪಾರ್ಟ್ಮೆಂಟು ಎಷ್ಟು ಟೋಟಲ್ 14 ಟವರ್ಗಳಿದ್ದಾವೆ. 14 ಟವರಲ್ಲಿ ಹೋಗಿದ್ದೀನಿ. ಅರೆ ಒಳಗಡೆ ಅಂದರೆ 14 ಹೋಗಿದ್ದೀನಿ. ಅಂದರೆ ಅಪಾರ್ಟ್ಮೆಂಟ್ ಒಳಗಡೆ ಇರ್ತಾವಲ್ಲ ಆ ಮನೆಗಳಿಗೆ ಒಂದೊಂದು ಹೋಗಿಲ್ಲ, ಒಂದೊಂದು ಹೋಗಿದ್ದೀನಿ 3 ವರ್ಷದಲ್ಲಿ. ಅದು ಏನಂದ್ರೆ ಒಂದು 1000 ಮೇಲೆ ನಾನು ಡೆಲಿವರಿ ಕೊಟ್ಟಿರ್ಬೋದು ಅನ್ಕೋತೀನಿ 3 ವರ್ಷದಲ್ಲಿ. ಆರ್ಡರ್ಸು ಫುಡ್ಡು ದಿನಕ್ಕೆ ಲೆಕ್ಕ ಹಾಕೋರು ಎಷ್ಟೊಂದು ಬಿದ್ದಿರ್ತವೆ. ಇದು ಯಾವ್ದು ಬೀಳ್ತೈತೆ ಮತ್ತು 128 ಅಮೃತ ಬ್ಯಾಟ್ರಾಂಪುರ ಹೋಗ್ಬೇಕು 128 ರೂಪಾಯಿ. ಪರವಾಗಿಲ್ಲ, ಬೇಡ ಇನ್ನೂ ಡ್ರಾಪ್ಗೆ ಹೋಗ್ತಾಯಿದ್ದೆ. ಇನ್ನೂ 3.5 ಕಿಲೋಮೀಟ್ರ್ ಡ್ರಾಪ್ ಐತೆ. ಆದರೆ ಇಷ್ಟು ಬೇಗನೆ ಕೊಡ್ತಾವನೆ ಅನ್ನ ಬಂದು. ಬನ್ನಿ ಗೈಸ್, ಇನ್ನೂ ನಮ್ಮ ಜೆಜೆನೇ ಬೇರೆ ಕರೆದವ್ರೆ, ಅಲ್ಲಿಗೆ ಬೇರೆ ಹೋಗ್ಬೇಕು. ಇಲ್ಲೇ ಜೆಜೆನೇ ಜಾಳ ಕ್ರಾಸಲ್ಲಿ ಇರೋದಲ್ವಾ, ಸರ್ ಜಾಳ ಕ್ರಾಸ್ ಅಂತೀನಿ ಇದ್ರ ಹತ್ರ. ಜಾಳಲ್ಲಿ ವಿಲೇಜಲ್ಲಿ ಇರೋದವರು. ಬನ್ನಿ ಇದು ಡ್ರಾಪ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗೋಣ. ಜೆಜೆನಾಗ ಏನು ಕೆಲಸ ಬಂತಂದ್ರೆ ಹೋದ್ರು, ಫೋನ್ ಮಾಡಿದ್ರು. ಮತ್ತು ಇಲ್ಲಿಂದ ಅಪಾರ್ಟ್ಮೆಂಟ್ ಆಚೆ ಹೋಗಿದ್ದೆ, ಮತ್ತು ಅಪಾರ್ಟ್ಮೆಂಟ್ ಒಳಗಡೆ ಒಂದು ಬಿತ್ತು. ಇಲ್ಲಿಂದ ಅಮೃತಳಿ ಎಲ್ಲೋ ಅಲ್ಲಿಗೆ ಹೋಗ್ಬೇಕು ಇವಾಗ. ಬಂದರು ಕಸ್ಟಮರು ನೀರಿ ಬಂದರು. ನಿಮ್ದೇನಾ ಮೇಡಮ್? OTP ಹೇಳಿ. 21 ಟೋಲ್. ಬನ್ನಿಗೆ ಇಲ್ಲಿಂದ ಅಮೃತಳಿಗೆ ಇರೋದು 11 ಕಿಲೋಮೀಟ್ರ್. ಉಡುಪಿ ಹೋಟೆಲ್ ಇಲ್ಲಿರೋದು. ಯಾವ ಕಡೆಯಿಂದ ಅಷ್ಟು ಹೋಗ್ಬೇಕು? ಎಕ್ಸಿಟ್ಟು ಹಿಂಗೆ ಕೂತ್ಕೊಳ್ಳಿ. ಹಾಂ ಕೂತ್ಕೊಳ್ಳಿ. ಬನ್ನಿಗೆ ಅಲ್ಲಿ ಹೋಗೋಣ ಇವಾಗ. ಎಕ್ಸಿಟ್ಟು ಗೊತ್ತು. ಈ ಅಪಾರ್ಟ್ಮೆಂಟಲ್ಲಿ ಎಷ್ಟು ಸರಿ ಬಂದಿದ್ನೋ ಎಷ್ಟು ಸರಿ ಹೋಗಿದ್ನೋ ಯಾರಿಗೆ ಗೊತ್ತು. 14 ಟವರ್ಗಳಿರೋದು ಟೋಟಲು. ಬನ್ನಿ ಇದಕ್ಕೆಷ್ಟು 100 ರೂಪಾಯಿ ಕೊಟ್ಬಿಟ್ಟವ್ರೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಹೆಚ್ಚು ಕಮ್ಮಿ ಆಗುತ್ತೇನಂತ. ಜಾಸ್ತಿ ಆದರೆ ಪರವಾಗಿಲ್ಲ, ಜಾಸ್ತಿನೇ ಆಗಲಿ. ಏನಂತೀರ? 10-11 ಕಿಲೋಮೀಟ್ರ್ ಐತೆ ಇಲ್ಲಿಂದ ಆಲ್ಮೋಸ್ಟ್. ಇನ್ನೂ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದು ಇವಾಗ ಡ್ರಾಪ್ ಹತ್ರ ಬಂದಿದ್ದೀನಿ ಆಲ್ಮೋಸ್ಟು. ಅಲ್ಲಿ ಅಮೃತಹಳ್ಳಿಲಿದ್ದೀನಿ ಇವಾಗ. ಉಡುಪಿ ಗಾರ್ಡನ್ ಹತ್ರನೇ. ಇಲ್ಲಿಂದ ಇನ್ನೂ 100 ಮೀಟ್ರ್ ಇರೋದು ಡ್ರಾಪು. ನೋಡೋಣ ಇದು ಡ್ರಾಪ್. ಹಾಂ ಮೇಡಮ್? ಹಾಂ ಓಕೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ರೀಗೈತೆ. 106 ರುಪೀಸು. 106 ರೂಪಾಯಿ ಕೊಟ್ಟಿದ್ದಾನೆ. ಯಪ್ಪ, ಡ್ರಾಪ್ ಆಯಿತು ಮೇಡಮ್. 106. ಹಾಂ, ಸ್ಕ್ಯಾನರ್ ಕೊಟ್ಟಿದ್ದಾನೆ. ಸ್ಕ್ಯಾನಿಂಗ್ ತೊಗೊಳ್ಳಿ. $106 ಟೋಟಲು. 1.5 ಗಂಟೆ ಆಯಿತು. 230 ರ್ಯಾಪಿಡೋದಲ್ಲಿ ಆಗಿದೆ. ಊಬರಲ್ಲಿ ಆಗಿದೆ. ಓಕೆ, ಊಬರಲ್ಲಿ ಸ್ಟಾಪ್ ಆಗಿದೆ ಅಂದರೆ ನೋಡೋಣ. ಊಬರಲ್ಲಿ 170 ಏನೋ ಆಗಿದೆ. 178. ಪರವಾಗಿಲ್ಲ. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಬನ್ನಿ 12 ಸಂಪಿಗೆ ರಾಮನಗರ. ಯಾರೋ ಎತ್ಕೊಂಡೇ ಬಿಟ್ರಲ್ಲ ಗೈಸ್. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ಗೈಸ್ ಇನ್ನೊಂದು ರ್ಯಾಪಿಡೋದಲ್ಲಿ ಬಿದ್ದಿರೋದು ಕೆಂಗೇರಿಗೆ. ಎಲ್ಲಪ್ಪ ಕಸ್ಟಮರು. ಕ್ವೀನ್ ಗರ್ಲ್ ಕಸ್ಟಮರ್ ನೇಮ್. ನೋಡೋಣ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡಬೇಕನ್ಸುತ್ತೆ. ಮತ್ತೆ ರೀಚ್ಡು 765 ಮನೆ ನಂಬರ. ಕಾಲ್ ಮಾಡಿಬಿಡೋಣ ರೀ ಗೈಸ್. ಫಸ್ಟು ಎಲ್ಲೆದರು ಕಸ್ಟಮರು. ರೀಚ್ಡ್ ಕೊಟ್ಬಿಟ್ಟಿದ್ದೀನಿ. ಯಪ್ಪ, ರ್ಯಾಪಿಡೋ ಸುಂದರ ಟ್ರೂಕಾಲಲ್ಲಿ ಹೆಸರು. ಇರಿಗೆ ಸಿಗ್ತೀನಿ. ಗಾಯ್ದು ಎಷ್ಟೊತ್ತಾಯ್ತು ವೇಟ್ ಮಾಡಿ ಯಾವ ಕಡೆ ಬರೋಕ್ಕೆ ಹೇಳಿದ್ರು ಕಸ್ಟಮರ್ ಗೊತ್ತೇ ಆಗಿಲ್ವಲ್ಲ. ಯಾವ ಕಡೆ ಮೇನ್ ರೋಡ್ ಕಡೆನಾ? ಯಾವ ಕಡೆ ಇದ್ದಾರೆ ಕಸ್ಟಮರ್? ಬ್ಯಾಕ್ ಸೈಡ್ ಅದ್ರ ನಿಂತ್ಕೊಂಡಿದ್ದೆ. ಇವಾಗ ಮುಂದೆ ಬರೋಕ್ಕೆ ಹೇಳಿದ್ದಾರೆ ಕಸ್ಟಮರು. ಅವನು ಇಲ್ಲಿ ಬಂದರು. OTP ಹೇಳಿ. 4891. ನಾನು ಅವಾಗಿಂದ ಕಾಲ್ ಮಾಡ್ತಾನಿದ್ದೆ ಮೇಡಮ್. ನಾನು ಅವಾಗಿಂದ. ಹೌದಾ? ಒಂದು ನಿಮಿಷ ಕೂತ್ಕೊಳ್ಳಿ. ಹಿಂಗೆ ಹೋಗೋಣ ಕೂತ್ಕೊಳ್ಳಿ. ಬನ್ನಿಗೆ ಇಲ್ಲಿಂದ ಕೆಂಗೇರಿಗೆ ಬಿದ್ದುಬಿಟ್ಟೈತೆ. ಔಟ್ರ್ ರಿಂಗ್ ರೋಡು, ನಾಗರಬಾವಿ, ಹೊರಟ್ನಾಡು ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ 26 ಕಿಲೋಮೀಟ್ರ್ ಓಡಿಸಲ. ಓಕೆ ಮೇಡಮ್, ನೀವು ಹೇಳೋದು ಹೆಚ್ಚ, ನಾವು ಹೊಡೆಯೋದು ಹೆಚ್ಚ.
ಸ್ಪೀಡ್ ಅಂದರೆ ಮುಗ್ದೇ ಹೋಯಿತು. 57 ನಿಮಿಷ 1 ಅವರ್ ತೋರಿಸುತ್ತೆ. ಅಣ್ಣ ಮೇಡಮ್ ಅವ್ರು ಸ್ಪೀಡಾಗಿ ಓಡಿ ಅಂತ ಹೇಳಿದ್ದಾರೆ ಅಂದರೆ ಸಡನ್ನಾಗಿ ಸ್ಪೀಡಾಗಿ ಹೊಡಿಯೋಕ್ಕೆ ಹೋಗ್ಬೇಡಪ್ಪ ಸುಭಾಷ, ಸ್ಲೋ ಆಗಿ ಓಡಿಸೋ ಪರವಾಗಿಲ್ಲ. 1 ಅವರಲ್ಲಿ 1.5 ಗಂಟೆ ಆಗಲಿ ಸೇಫಾಗಿ ಹೋಗೋಣ, ಏನಂತೀರ? ಇರಿಗೆ ನೋಡೋಣ, ಹೋದ್ಮೇಲೆ ಸಿಗ್ತೀನಿ. 200 ಚಿಲ್ಲರೆ ಕೊಟ್ಟವ್ರೆ ಅಮೌಂಟು. 26 ಕಿಲೋಮೀಟ್ರ್ ಇರೋದು ಡ್ರಾಪು. ಗೈಸ್ ಏನು ಬಿಸಿಲಿದೆ ಗೊತ್ತಾ, ನಮ್ಮನೆ ಕೆಲಸ ಸಾಕಾಗ್ಬಿಟ್ಟೈತೆ. 12 ಗಂಟೆ ಆಗೈತೆ, ಬಿಸಿಲು ಇರೋದು ಎಷ್ಟಿದೆ ನೋಡೋಣ. ಯಪ್ಪ 29 ಇದು 30 ಇದೆ ಗೈಸ್, 30 ಡಿಗ್ರಿ ಸದ್ಯಕ್ಕೆ ಬಿಸಿಲು. ಇವಾಗ 12 ಗಂಟೆ ಆಗೈತೆ. ಇನ್ನೂ ನೋಡಿದ್ರೆ ಇದ್ರ ಹತ್ರನೇ ಇದನ್ನು ಇನ್ನೂ ಎಷ್ಟು 17 ಕಿಲೋಮೀಟ್ರ್ ಹೋಗ್ಬೇಕು, 40 ನಿಮಿಷ. ಫುಲ್ಲು ಜಾಮ್ ಆಗಿಬಿಟ್ಟೈತೆ ರೋಡು. ಗುರುಗುಂಟೆಪಾಳ್ಯ ಸಿಗ್ನಲ್, ನಾಗರಬಾವಿ, ನವನಾಳು ಒಳಗಡೆ ಅದರ ಕೆಂಗೇರಿ ಹೋಗ್ಬೇಕು. ಅಲ್ಲಿಗೆ ಬಿದ್ದುಬಿಟ್ಟೈತೆ. ಯಪ್ಪ ಏನಪ್ಪ ಬಿಸಿಲು. ಗಾಳೀಲಿ ಹೋಗ್ತಾಯಿದ್ರೆ ಏನೋ ಒಂದು ಸಲ ಆದರೆ ಸಿಕ್ಕಾಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀನಿ. 5 ನಿಮಿಷ ಮೇಲಾಯಿತು. ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡು ಬಿಟ್ಟಿದ್ದೀನಿ. ಈ ಕಡೆ ಜಾಳಹಳ್ಳಿ ವಿಲೇಜ್ ಬ್ರಿಡ್ಜ್ ಇದೆ ಅದು. ಇವ್ರು ಅಣ್ಣ ಬಂದವರು ಕಾರ್ಗಳು ಮಧ್ಯೆ ಹಾಕಿಬಿಟ್ಟವ್ರೆ. ಆ ಕಡೆನೂ ಇಲ್ಲ, ಈ ಕಡೆ ಟೂ ವೀಲರ್ ಹೋಗೋಕ್ಕೂ ಜಾಗ ಮಾಡಿಟ್ಟಿಲ್ಲ. ಇದು ಮೂವ್ ಆಯಿತು ಇವಾಗ. ಚೂರು ನಾನು ಒಬ್ಬನಾದರೂ ಬಿಡ್ರಲ್ಲ, ಅವರಿಬ್ಬರು ಕರೆಕ್ಟಾಗಿ ಹೋಗ್ತಾವ್ರೆ. ಹಾಗೆ ಅಣ್ಣ ಬಂದವ್ರು ಫೋನಲ್ಲಿ ಕಾರ್ ಗಾಡಿ ಓಡಿಸ್ಕೊಂಡು ಹೊಡಿತವನೆ. ನನಗೆ ಚೂರು ಅದರ ಚೂರು ಜಾಗ ಬಿಟ್ಟರೆ ಸಾಕು. ನೋಡಿ ಅವನು ಆ ಲೆವೆಲಿಗೆ ಹೋಗ್ತಾವನೆ. ಹೆಂಗೆ ಹೋಗೋದು ನಾವು ಪಾರ ಮಾಡ್ಕೊಂಡು ಟೂ ವೀಲರ್ದವರು ಈ ಥರ ಮಾಡಿದ್ರೆ ಆ ಕಡೆನೆಲ್ಲ ಈ ಕಡೆನೂ ಎಲ್ಲ ರೋಡು ಹಂಗೆ ಮಾಡಿರ್ತಾವನೆ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಸ್ಲೋ ಆಗಿ, ಏನಂತೀರ? ನೋಡಿ ಅವು ಹಿಂದೆ ಒಂದು ಮುಂದೆ ಆದ್ರೂ ಆಗಿರೋಳು ಟೂ ವೀಲರ್ ಆದರೂ ಪಾಸ್ ಆಗ್ತವೆ. ಟೂ ವೀಲರ್ ಹೋಗೋಕ್ಕೂ ಜಾಗ ಬಿಡ್ತಲ್ಲ ನೋಡಿ. 2 ಕಾರ್ದವರು, ಒಂದು ಸ್ಕೋಡಾ ಬುಡ್ಡಿ ಐತೆ, ಒಂದು ಸುಜುಕಿ ಗಾಡಿ ಐತೆ. ಯಾವುದೈತೆ ಇದು? ಪ್ರೆಸ್ಸೋ ಅಂತೆ ಲೆಫ್ಟ್ ಸೈಡಲ್ಲಿರೋದು. ಇದು ಸ್ಕೋಡಾ ಬುಡ್ಡಿ. ಹಬ್ಬ ಚೂರು ಬಂದಪ್ಪ, ಹಂಗೆ ಪಾರ್ ಮಾಡಿ. ಆ ಕಾರ್ ನಿಂತಿದ್ದಕ್ಕೆ ಎಷ್ಟೊತ್ತಾಯಿತು, ನನ್ನ ಹೊತ್ತು ಪಾರಾಗಿಬಿಡ್ತಿದೆ. ಬನ್ನಿಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದೇ ಆಟೋ ಸ್ಟ್ಯಾಂಡ್ ಇದೆ ಆ ಕಡೆ. ಆಟೋ ಸ್ಟ್ಯಾಂಡ್ ಕಡೆ ಸ್ಟಾಪೇ ಮಾಡೋಲ್ಲ ನಾವು. ಇರಿಗೆ ಡ್ರಾಪ್ ಕೊಟ್ಬಿಡೋಣ. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. 271 ಮೇಡಮ್. ಚೇಂಜ್ ಇಲ್ಲ ಮೇಡಮ್. ಓಕೆ, ಚೇಂಜೇ ಇಲ್ಲ. 500 ರೂಪಾಯಿ ನೋಟ್ ಕೊಟ್ಬಿಟ್ರೆ 270. ಯಪ್ಪ ದೇವ್ರೆ, ಎಲ್ಲಿ ಹೋಗ್ತಾರೆ ಕಸ್ಟಮರು ಗೊತ್ತಿಲ್ವಲ್ಲ. ಯಪ್ಪ ಸಾಕು. ಇದು 27 ಕಿಲೋಮೀಟ್ರು ಡ್ರಾಪ್ ಮಾಡೋಷ್ಟರಲ್ಲಿ. ಮೊದಲೇ ನಂಬರ್ ಬೇರೆ ಎಲ್ಲ ಕಸ್ಟಮರ್ದು, ಡ್ರಾಪ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಕಸ್ಟಮರ್ ಯಾವ ಅಂಗಡಿ ಹತ್ರ ಬರೋಕ್ಕೆ ಕೇಳಿದ್ರು. ಬೇಕರಿ ಹತ್ರ ಇಲ್ಲಿ ಇರಿ ಗೈಸ್, ನೋಡೋಣ ಸಿಗ್ತೀನಿ ಮತ್ತೆ. ಗೈಸ್ ಇಲ್ಲಿಂದ ಕೆಂಗೇರಿಯಿಂದ ಒಂದು ನೆಲಮಂಗಲ ಕಡೆ ಬಿದ್ದೈತೆ. ಇಲ್ಲಿಂದ 27 ಕಿಲೋಮೀಟ್ರು. ಅದು ಯಾವ ರೂಟ್ ಅಂತ ಗೊತ್ತಾಗ್ತಿಲ್ಲ, ತೋರಿಸ್ತಾನಿಲ್ಲ. ಎಷ್ಟು ಕಿಲೋಮೀಟ್ರ್? 27 ಕಿಲೋಮೀಟ್ರ್ ಐತೆ. ಇದು ಯಾವುದೇ ಇನ್ನೂ ಓಲಾಗಿಲ್ಲ, ಆಫೇ ಮಾಡಿಲ್ಲ ಗೈಸ್. ಆಫ್ ಮಾಡಿಬಿಡೋಣ ಇರಿ, ಎಲ್ಲ ಫುಲ್ ಅಪ್ಲಿಕೇಶನ್ ಬೇರೆದು. ವೋಲ್ಟ್ರು ಆಯಿತು, ಇವಾಗ ರ್ಯಾಪಿಡು ಮತ್ತು ಓಲಾ. ಎಲ್ಲ ಕಡೆ ಪೊಲೀಸರು ನಿಂತ್ಕೊಂಡ್ಬಿಟ್ಟವ್ರಲ್ಲ ಗೈಸ್. ಏನು ವಿಶೇಷ ಅಂತ ಗೊತ್ತಾಗ್ತಲ್ವಲ್ಲ ನನಗಂದ್ರೂ. ಇಲ್ಲಿಂದ ಯಾವ ಏರಿಯಾ ಇದು ಡ್ರಾಪು? ನೆಲಮಂಗಲ ಗೈಸ್, ಇದು ಕರೆಕ್ಟ್ ನೆಲಮಂಗಲದಲ್ಲಿ ಐತೆ ಡ್ರಾಪು. ಬನ್ನಿ ಹೋಗೋಣ, ಪರವಾಗಿಲ್ಲ. ನೆಲಮಂಗಲಕ್ಕೆ ಎಷ್ಟು ರೂಪಾಯಿ ಕೊಟ್ಟ ನೋಡಿಲ್ಲ, ಕನ್ಫರ್ಮ್ ಅಂತ ಮಾಡ್ಕೊಂಡಿದ್ದೀನಿ. ಏನು 27 ಕಿಲೋಮೀಟ್ರ್ ಅಂದ್ರೂ ಒಂದು 270 ರೂಪಾಯಿ ಕೊಟ್ಟಿರ್ತಾನೆ ಅನ್ಕೋತೀನಿ. ಗೈಸ್ ಒಂದು ಆರ್ಡ್ರ್ ಬಿದ್ದಿರೋದು ನೆಲಮಂಗಲಿಂದ 4 ಕಿಲೋಮೀಟ್ರ್ ಪಿಕಪ್ ಬಂದೆ. ಹಾಗೆ ಸಿಟಿ ಒಳಗಡೆ ಬಿದ್ದಿತ್ತು ಅಂದ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ 200 ಮೀಟ್ರ್ ಐತೆ ಪಿಕಪ್ಗೆ. ಕರೆಕ್ಟಾಗಿ 4-4.5 ಕಿಲೋಮೀಟ್ರ್ ಪಿಕಪ್ಪು. ಇನ್ನೂ ಕಸ್ಟಮರ್ ಕ್ಯಾನ್ಸಲ್ ಮಾಡಿಲ್ಲ. ಮಾಡದೇ ಇರಲಪ್ಪ ದೇವ್ರೆ, ಅಷ್ಟೇ ಸಾಕು. ಇದೇನು ಸರ್ವಿಸ್ ರೋಡಲ್ಲ, ಆ ಕಡೆಯಿಂದನೂ ಗಾಡಿಗಳು ಬರ್ತವೆ, ಈ ಕಡೆಯೂ ಗಾಡಿಗಳು ಬರ್ತವೆ. ಯಾವ ಕಡೆ ಹೋಗೋದು? ಈ ಕಡೆಯಿಂದ ಹೋಗಿ ಈ ಕಡೆ ತೊಗೊಂಡ್ಬಿಡೋಣ. ಕಸ್ಟಮರ್ ಎಲ್ಲ ಅವರಪ್ಪ ದೇವರೇ. 100 ಮೀಟ್ರು 100 ಮೀಟ್ರ್ ತೋರಿಸ್ತೈತೆ. ಇದೇ ಅಲ್ಲಿ ತೋರಿಸ್ತೈತೆ. ಬರೀ ಕಸ್ಟಮರ್ ಎಲ್ಲ ಅವ್ರು ಅಂತ ಗೊತ್ತಿಲ್ವಲ್ಲ. ನೋಡೋಣ, ಲೊಕೇಶನ್ ಹತ್ರ ಬಂದುಬಿಟ್ಟಿದ್ದೀನಿ. ಕಾಲ್ ಮಾಡಿಬಿಡೋಣ. ಪೆಟ್ರೋಲ್ ಬಂಕ್ ಹತ್ರ ಯಾರು ಇದ್ದಾರಪ್ಪ? ಇದು ಯಾರು ಇಲ್ವಲ್ಲ ಇಲ್ಲಿ. ಕಾಲ್ ಆದರೂ ಮಾಡಿಬಿಡೋಣ. ಪಾರ್ಸಲ್ ಆರ್ಡ್ರಾ ಏನಂತ ಗೊತ್ತಾಗ್ತಲ್ಲ ನನಗೂ. ಕಾಲ್ ಎಲ್ಲವ್ರೆ ಸೆಂಚುರಿ ಇದೆಲ್ಲ ಬೇರೆ ಅಪ್ಲಿಕೇಶನ್ ಆಫ್ ಆದರೂ ಮಾಡೋಣ. ಓಲಾ ಆಫು, ರ್ಯಾಪಿಡೋ ಆಫು,
ಒಬ್ಬರು ನೋಡೋಣ ಇರಿ ಎಲ್ಲಿದ್ದಾರಂತ. ಇಲ್ಲಿಂದ 18 ಕಿಲೋಮೀಟ್ರ್ ಬಿದ್ದುಬಿಟ್ಟೈತೆ ನಾಗರಬಾವಿಗೆ. ಫಿಕ್ಸೆಟ್ ಮಾಡ್ಕೊಂಡಿದ್ದೀನಿ ಊಬರಲ್ಲಿ ₹180 ಕೊಟ್ಟಿರೋದು. 18 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಪಿಕಪ್ ಇತ್ತು. ಪಿಕಪ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡ್ರಾಪ್ಗೆ ನಾಗರಬಾವಿ. ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿರೋದು. ಎಷ್ಟು ರೂಪಾಯಿ ಕೊಟ್ಟು ನೋಡೋಣ ಇರಿ ಇದಕ್ಕೆ. ಇಲ್ಲಿ ಬನಶಂಕರಿಯಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. KTM ಶೋರೂಮಲ್ಲಿ ಬಸ್ ಸ್ಟಾಪ್ ಇತ್ತು, ಅಲ್ಲಿಂದ ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ಎಷ್ಟು ರೂಪಾಯಿ ಆಗುತ್ತೆ ನೋಡೋಣ. ಎಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಕಿತ್ತಾಕಿಬಿಟ್ಟವ್ರೆ. 120 ಇದಕ್ಕೆ ಹೆಬ್ಬಾಳು ಕಲೆಕ್ಟ್ ಕ್ಯಾಶು ಮೇಡಮ್. 141 ಮೇಡಮ್. ಸ್ಕ್ಯಾನರ್ ಫೋನ್ಪೇನಾ? ಯಶವಂತಪುರ ಮೆಟ್ರೋ ಸ್ಟೇಷನ್ 131 5 ಕಿಲೋಮೀಟ್ರ್ ಪಿಕಪ್ ನೋಡಿ ಹಂಗೆ ಎಳಿತಾ ಇರೋದು. ಪಿಕಪ್ಗೆ ಮಾತ್ರ ಸಿಕ್ಕಾಪಟ್ಟೆ ಎಳೆಯೋದು. ಓಕೆ ಮೇಡಮ್, ವೆಲ್ಕಮ್. ಇದು ಯಾವ್ದು ಗೈಸು? 270 ಏನೋ ಮೊಂಕೆನಹಳ್ಳಿನ ಹೋಗೇ ಬಿಡ್ತೀವಿ ಬಿಡಿ. 700 ಚಿಲ್ಲರೆ ಆಗಿದೆ ಇದರಲ್ಲಿ. ಯಾವುದು ಇದು ಯಾವುದು ₹51. 4 ಕಿಲೋಮೀಟ್ರ್ ಪಿಕಪ್ಪು. ಅಷ್ಟೊಂದು ಪಿಕಪ್ಗೆ ಯಾರು ಹೋಗ್ತಾರೆ? ಏನಿದು ರೈಲ್ವೆ ಸ್ಟೇಷನ್ ಎಲ್ಲ ಇದು ಮಾಡ್ತವ್ರೆ. ಫುಲ್ ಎಲ್ಲ ಹಳೇದೆಲ್ಲ ತೆಗೆದುಬಿಟ್ಟು ಹೊಸದು ಮಾಡ್ತವ್ರೆ ಅನಿಸುತ್ತೆ. ಹಾದಿ ಆದರೂ ಎಲ್ಲೈತಪ್ಪ ಅವು. ಹೋಗೋ ಈ ಕಡೆದೆಲ್ಲ ತೆಗೆದೇ ಬಿಟ್ಬಿಟ್ಟವ್ರೆ. ಟಿಕೆಟ್ ಆದ್ರೆ ಎಲ್ಲಿ ಕೊಡ್ತಾರೆ ಯಾರು ಗೊತ್ತು. ಎಂಥ ಚೆನ್ನಾಗಿರೋದು ತೆಗೆದುಬಿಟ್ಟು ಮತ್ತೆ ಏನು ಮಾಡ್ತಾರೆ ಯಾರು ಗೊತ್ತು. ಸುಮ್ಮನೆ ದುಡ್ಡು ವೇಸ್ಟು. 5 ವರ್ಷವೂ ಸರಿಯಾಗಿ ಇರೋಲ್ಲ. ₹167 ಎಲ್ಲಿ? ಬಸವನಗುಡಿ ಬೇಡ. ಇದು ಯಾವುದು ಕೆಂಪು ರಾಡಿಪ್ಪ, ಎಲ್ಲಿಗೆ ಯಾಕೆ ಬಂದೈತೆ? ಬನ್ನಿಗೆ ಸಿಗ್ತೀನಿ ಮತ್ತೆ ನೋಡೋಣ. 700 ಅದೊಂದು ₹500 ಆಗಿದೆ. 2 3 ಕಿಲೋಮೀಟ್ರ್ ಪಿಕಪ್ ಐತಲ್ಲ. ಆದರೆ ರಾಜನಗರ ಬೆಂಗಳೂರು ಇದಕ್ಕೆ ಸಿಗ್ತೀನಿ ಮತ್ತೆ. ಗೈಸ್ ಮನೆಗೆ ಬಂದುಬಿಟ್ಟೆ ಬೇಲೆಗೆ. ಅಲ್ಲಿಂದ ಯಾವುದೂ ಬೀಳ್ತಾ ಇರಲಿಲ್ಲ. ಡ್ಯೂಟಿಗಳೆಲ್ಲ ಆಫ್ ಮಾಡಿದೆ. ಆಲ್ಮೋಸ್ಟ್ ₹783 ಊಬರಲ್ಲಿ ಮಾಡಿದ್ದೀನಿ. ಓಲಾ ಅಂತ್ರಲ್ಲೂ 0, ರ್ಯಾಪಿಡೋದಲ್ಲಿ ಒಂದು 500. ಟೋಟಲ್ ಬಂದುಬಿಟ್ಟು ಒಂದು ₹1285 ಆಗಿದೆ ಗೈಸ್ ಅರ್ನಿಂಗ್ಸು. ಬೆಳಗ್ಗೆ ಎಷ್ಟು ಒಂದು 9. ಓಯ್ ಗಂಡು ಯಾವ ಕಡೆ ಹೋಗ್ತಾವಣೆ ನನ್ನ ಮಗ. ಹೌದು ಫೋನಲ್ಲಿ ಬೇರೆ ಮಾತಾಡಿಕೊಂಡು ಇಂಥದ್ದು ಬಂದುಬಿಡ್ತಾವೆ ನೋಡ್ರಿ. ಸಿಕ್ಬಿಡ್ತಾವೆ ರೋಡಲ್ಲಿ. ಏನು ಮಾಡ್ತೀರಾ? ಟೋಟಲ್ ಅರ್ನಿಂಗ್ಸು 1200 ಚಿಲ್ಲರೆ ಆಗಿದೆ ಗೈಸು. ಮತ್ತು ನೀವು ಬೈಕ್ ಟ್ಯಾಕ್ಸಲ್ಲಿ ಎಷ್ಟು ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.